ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಮೇಘನ ಸ್ತ್ರೀ 25 ಮಾರ್ಚ್ 1994 7 ಗಂಟೆ ಸಂಜೆ ಬೆಂಗಳೂರಲ್ಲಿ ಜನನ. ಪೂರ್ವ ಫಲ್ಗುಣಿ ನಕ್ಷತ್ರ, ಸಿಂಹ ರಾಶಿ, ಕನ್ಯಾ ಲಗ್ನದಲ್ಲಿ ಜನನ. ಕನ್ಯಾ ಲಗ್ನ. ಬನ್ನಿ ಜಾತಕ ನೋಡೋಣ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2, ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟಗಳು. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ರಿಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65 ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 24 ಅಂದರೆ 15 ರಿಂದ 60 ವರ್ಷ ಅಂತ ಅರ್ಥ. ನೋಡಿ, 1, 4, 7, 10 ಕೇಂದ್ರ ಅಂತ ಕರಿತೀವಿ ನಾವು. ಅದನ್ನೇ 1, 5, 9 ತ್ರಿಕೋಣ ಅಂತ ಕರಿತೀವಿ. ಹೌದಾ? 2 ಧನೇಶ, 11 ಲಾಭೇಶ. ಹೌದಾ? ಅದೇ ರೀತಿ 6, 8, 12 ಕೆಟ್ಟ ಸ್ಥಾನ ಅಂತ ಕರೆದ್ರೆ 3 50-50 ಅಂತ ಕರಿತೀವಿ ನಾವು. ಹೌದು, ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. there is no doubt. ನೋಡಿ, ಕನ್ಯಾ ಲಗ್ನದ ಯೋಗಕಾರಕ ಗ್ರಹ 1ನೇದು ಬಂದು ಬುಧ, 2ನೇದು ಬಂದು ಶುಕ್ರ, 3ನೇದು ಬಂದು ಶನಿ, 4ನೇದು ಬಂದು ಗುರು, 5ನೇದು ಬಂದು ತಾತ್ಕಾಲಿಕ ಮಿತ್ರ ಸೂರ್ಯ. ರಾಹು ಕೇತು ಮಿತ್ರರೇ, ಬಟ್ ಒಳ್ಳೆ ಜಾಗದಲ್ಲಿದ್ರೆ ಒಳ್ಳೆ ಫಲ. ಬಟ್ ಅತಿ ದೊಡ್ಡ ವಿರೋಧಿ ಚಂದ್ರ ಹಾಗೂ ಕುಜ. ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ವಕ್ರೀಯ ಗುರು, ಉಚ್ಚ ಶುಕ್ರ, ನೀಚ ರಾಹು, ನೀಚ ಕೇತು. ಜಾತಕ ಚೆನ್ನಾಗಿದೆ ಇವ್ರೆ ನಿಮ್ದು, ಆದರೆ ಒಂದು ಸ್ವಲ್ಪ ರಿಪೇರಿ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಕಷ್ಟಕ್ಕೆ ಬೀಳ್ತೀರ. ನೋಡಿ, ಇಲ್ಲಿ 1ನೇ ಭಾವದಲ್ಲಿ ಯಾರೂ ಇಲ್ಲ. 1ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿ ಹೋಗಿದ್ದಾನೆ. ಹಾಗಾಗಿ ನೀವು ತಪ್ಪು ನಿರ್ಧಾರಗಳನ್ನು ಬಹಳ ಮಾಡ್ತೀರಾ, ತಪ್ಪು ಹೆಜ್ಜೆ ನೀಡ್ತೀರಾ, ರಾಂಗ್ ಡಿಸಿಷನ್ ತಗೋತೀರಾ, ಮತ್ತೊಬ್ಬರ ಮಾತನ್ನು ಕೇಳ್ತೀರಾ, ನಿಮಗೆ ನೀವೇ ಮೋಸ ಮಾಡ್ಕೋತೀರಾ, ಕಲ್ಪನೆಯಲ್ಲಿ ಮುಳುಗಿಬಿಡ್ತೀರಾ. ಯಾಕಂದ್ರೆ 6 ಒಳ್ಳೇದಲ್ಲ, ಕಷ್ಟಗಳ ಮನೆ. 6 ದುರ್ಬುದ್ಧಿಯ ಮನೆ, 6 ಕೆಟ್ಟು ಹೋಗುವ ಮನೆ. 1ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿ ಬಂದ್ರೆ ಬಹಳ ಕಷ್ಟ. ಹೌದು, ಬಟ್ ನೋಡಿ, ಇಲ್ಲಿ ಗುರು ವಕ್ರೀಯನಾಗಿದ್ದಾನೆ, ಶುಕ್ರ ಉಚ್ಚ ಇದ್ದಾನೆ. ಇದು ಶುಕ್ರನ ಮನೆ, ಇದು ಗುರುವಿನ ಮನೆ. ಕರೆಕ್ಟಾ? ಗುರು ಬಂದು ಶುಕ್ರನ ಮನೆಯಲ್ಲಿ ಕೂತಿದ್ದಾನೆ. ಕರೆಕ್ಟಾ? ಅದೇ ರೀತಿ ಶುಕ್ರ ಬಂದು ಗುರುವಿನ ಮನೆಯಲ್ಲಿ ಕೂತಿದ್ದಾನೆ. ದಿಸ್ ಇಸ್ ಕಾಲ್ಡ್ ಪರಿವರ್ತನಾ ರಾಜಯೋಗ. ದೊಡ್ಡ ರಾಜಯೋಗ ಇದು. ಹೌದು, ಪರಿವರ್ತನಾ ರಾಜಯೋಗ, ದೊಡ್ಡ ರಾಜಯೋಗ. ಅಂತಿಂತ ರಾಜಯೋಗ ಅಲ್ಲ ಇದು. ಇದು ಈಕ್ವಲೆಂಟ್ ಟು ಗಜಕೇಸರಿ ಯೋಗ, ಈಕ್ವಲೆಂಟ್ ಟು ಬುಧಾದಿತ್ಯ ರಾಜಯೋಗ, ಈಕ್ವಲೆಂಟ್ ಟು ವಿಕ್ರಮಾದಿತ್ಯ ರಾಜಯೋಗ. ಹೌದು, ಇಲ್ಲಿ ಏನಾಗುತ್ತೆ ಅಂದ್ರೆ
ಪರಿವರ್ತನಾ ರಾಜ್ಯದ ಬಗ್ಗೆ ಆಮೇಲೆ ಮಾತಾಡೋಣ. ಇಲ್ಲಿ 2, 4 ಹಾಗೂ 7ನೇ ಭಾವದ ಫಲವನ್ನು ನೀವು ಅನುಭವಿಸ್ತೀರ. ನೋಡಿ, ಇಲ್ಲಿ 2ನೇ ಭಾವ ಒಳ್ಳೆ ವ್ಯವಹಾರಸ್ಥರು, ನೀವು ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲ್ಕೊಂಡಿರ್ತೀರಿ, ಒಳ್ಳೆ ನಡವಳಿಕೆಯ ಜೀವನವನ್ನ ಮಾಡ್ತೀರಿ, ದುಡ್ಡಿನ ಒಳಹರಿವು ಹೊರಹರಿವು ಸಮತೋಲನದಲ್ಲಿರುತ್ತೆ, ಸಂಬಂಧಿಗಳ ಜೊತೆಗೆ ಸಂಬಂಧವನ್ನು ಯಾವತ್ತೂ ಸರಿ ಇಟ್ಕೊಂತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕುವುದಲ್ಲದೆ ಹಣವನ್ನು ಸೇವ್ ಮಾಡ್ತೀರಿ, ಊಟದಲ್ಲಿ ಪದ್ಧತಿ ಫಾಲೋ ಮಾಡ್ತೀರಿ, ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ಒಯ್ತೀರಿ, ಮಾತಿನಲ್ಲಿ ವಚನತ್ವ ಇದೆ, ಮಾತಿನ ದಾಟಿ ಬಹಳ ಚೆನ್ನಾಗಿರುತ್ತೆ, ವ್ಯವಹಾರಗಳು ಬಹಳ ಚೆನ್ನಾಗಿರುತ್ತವೆ, ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವ. ನೋಡಿ, 4ನೇ ಭಾವ ಹಾಗೂ 7ನೇ ಭಾವದ ಎಲ್ಲಾ ಫಲವನ್ನು ಅನುಭವಿಸ್ತೀರಿ. ಇಲ್ಲಿ ನೀವು ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಜವಾಬ್ದಾರಿತವಾಗಿ ನಡ್ಕೋತೀರಿ, ರೆಸ್ಪಾನ್ಸಿಬಲ್ ಆಗಿರ್ತೀರಿ, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ಬಿಸ್ನೆಸ್ ಅನ್ನ ಮಾಡ್ತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿ ಇರುತ್ತೆ, ಹೈಯರ್ ಎಜುಕೇಶನ್ ಮಾಡ್ಕೊಂಡಿರ್ತೀರಿ, ಎಲ್ಲರ ಜೊತೆಗೂ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಮನೆಯ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಹಾಸ್ಪಿಟ್ಯಾಲಿಟಿ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ಕಾಣ್ತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಗಳಿಸ್ತೀರಿ, ಮೂವಬಲ್ ಅಂಡ್ ಇಮ್ಮೂವಬಲ್ ಅಂದರೆ ಆಭರಣ ಮತ್ತು ಇತ್ಯಾದಿ ವೆಹಿಕಲ್ಸು, ಮೊಬೈಲ್ಸು ಇಂಥವೆಲ್ಲ ಖರೀದಿ ಮಾಡೋದಲ್ಲದೆ ಮನೆಯ ಹೊಲವನ್ನು ನೀವು ಸ್ವಂತ ಖರೀದಿ ಮಾಡ್ಕೋತೀರಿ. ಇದು 4ನೇ ಭಾವದ ಫಲ. ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ದಾಂಪತ್ಯದ ವಯಸ್ಸು ಬಹಳ ದೊಡ್ಡದಾಗಿರುತ್ತೆ, ಗಂಡನ ಗುಣಗಳು ಬಹಳ ಇಷ್ಟ ಆಗಿರ್ತವೆ, ಅದು ಅಲ್ಲದೆ ದಿನನಿತ್ಯ ಬರುವ ದುಡ್ಡಿಗೆ ಏನು ಕಡಿಮೆ ಇರೋದಿಲ್ಲ, ಯಾವುದೇ ಪಾರ್ಟ್ನರ್ಶಿಪ್ ಆಗಲಿ ಬಿಸ್ನೆಸ್ ಆಗಲಿ ಮಾಡಿದ್ರು 100ಕ್ಕೆ 100 ಲಾಭ, ಸೆಕ್ಸುವಲಿ ಬಹಳ ಲೈಫನ್ನು ಎಂಜಾಯ್ ಮಾಡ್ತೀರಿ, ದಿನನಿತ್ಯದ ನಡವಳಿಕೆ ಅಂದರೆ ಒಂದಿನ ಕಷ್ಟ ಒಂದಿನ ಸುಖ ಅಂತ ಇರುವುದಿಲ್ಲ ನಿಮಗೆ, ಸೆಲ್ಫ್ ಎಂಪ್ಲಾಯ್ಡ್ ಸ್ವಂತ ಬಿಸ್ನೆಸ್ ಮಾಡಿದ್ರೆ 100ಕ್ಕೆ 100 ಲಾಭ ತಗೋತೀರಿ, ಒಳ್ಳೆ ಪ್ರೊಫೆಷನಿಸ್ಟ್ ಆದರೆ ಹೆಸರು ಒಳ್ಳೇದು ಮಾಡ್ತೀರಿ, ಜೀವನದಲ್ಲಿ ಒಟ್ಟಿನಲ್ಲಿ ಸಕ್ಸಸ್ ಅನ್ನು ಹೊಂದಿರ್ತೀರಿ. ಇದು 7ನೇ ಭಾವದ ಫಲ. ಪರಿವರ್ತನಾ ರಾಜಯೋಗ, ದಿಸ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾಆರ್ಡಿನರಿ ಯೋಗ. ಹೌದು, ನಾನು ಹೇಳೋದನ್ನ ತಿಳ್ಕೊಳ್ಳಿ, ನೀವಿಲ್ಲಿ ಬಹಳ ಸೂಕ್ಷ್ಮವಾಗಿ ನಾನು ಹೇಳ್ತಾ ಇದ್ದೇನೆ, ಅರ್ಥ ಮಾಡ್ಕೊಳ್ಳಿ. ಪರಿವರ್ತನಾ ರಾಜಯೋಗ ನೋಡಿ ಮೇಘನಾ ಅವರೇ, ಈ ಟೈಮ್ ಸರಿ ಇಲ್ಲ, ನಿಮ್ದು ಚಂದ್ರ ದಶೆ ನಡೀತಾ ಇದೆ, ಕನ್ಯಾ ಲಗ್ನ ಅತಿ ದೊಡ್ಡವಿರೋದು ಚಂದ್ರ. ಈ ಟೈಮ್ನಲ್ಲಿ ನೀವು ಕೇಮದ್ರುಮ ದೋಷಕ್ಕೆ ಒಳಗಾಗಿದ್ದೀರಿ, ಹೌದಾ? ಆದ್ರೆ ಮುಂದೆ ಜೀವನ ಬಹಳ ಸೊಗಸಾಗಿರುತ್ತೆ ನಿಮ್ಗೆ. ಹೆಂಗೆ ಅಂದ್ರೆ 2 ಮತ್ತು 9ನೇ ಭಾವ ಕರೆಕ್ಟಾ, 4 ಮತ್ತು 7ನೇ ಭಾವ, ಈ ಅಷ್ಟು ಭಾವದ ಫಲವನ್ನ 200% ಅಲ್ಲ 300% ಅನುಭವಿಸ್ತೀರಿ ನಾವು. ತಿಳ್ಕೊಳ್ಳಿ, ಒಳ್ಳೆ ಫ್ಯೂಚರ್ ಇದೆ ನಿಮಗೆ, ಒಳ್ಳೆ ಜೀವನ ಸಿಗುತ್ತೆ, ಒಳ್ಳೆ ಸಕ್ಸಸ್ಫುಲ್ ಆಗ್ತೀರಿ. ಪರಿವರ್ತನಾ ರಾಜಯೋಗ ದೊಡ್ಡ ರಾಜಯೋಗ ಅದು. ಹೌದು, ಗ್ರಹಗಳು ಯೋಗಕಾರಕ ಗ್ರಹಗಳು ತಮ್ಮ ತಾವೇ ಜಾಗವನ್ನು ಚೇಂಜ್ ಮಾಡಿಕೊಂಡ್ರೆ ಒಳ್ಳೆ ರಾಜಯೋಗದಲ್ಲಿ ಇರ್ತೀರಿ. ಯಾರ ಜಾತಕದಲ್ಲಿ ಪರಿವರ್ತನಾ ರಾಜಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು ಕೀರ್ತಿ ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಅದು ಅಲ್ಲದೆ ಮಾನ ಪ್ರತಿಷ್ಠೆ, ಯಶಸ್ಸು, ಸ್ಥಾನಮಾನ ಹಾಗೂ ಒಳ್ಳೆ ಆರೋಗ್ಯ ಹಾಗೂ ಆಯುಷ್ಯವನ್ನು ಪಡ್ಕೊಂಡಿರ್ತೀರಿ. ಜೀವನದಲ್ಲಿ ಬಹಳ ಸಕ್ಸಸ್ ಅಂತೀರಿ. ಚಂದ್ರ ದಶೆ ಇದೆ, ದಯವಿಟ್ಟು ಕೆಟ್ಟ ನಿರ್ಧಾರವನ್ನು ಮಾಡಬೇಡಿ. ನಾ ಹೇಳ್ತೇನೆ ನಿಮಗೆ ಕೊನೆಗೆ. ನೋಡಿ, ರಾಹು 3ನೇ ಭಾವದಲ್ಲಿ ನೀಚನಾಗಿದ್ದಾನೆ, 9ನೇ ಭಾವದಲ್ಲಿ ನೀಚಾಗಿದ್ದಾನೆ. ದಿಸ್ ಇಸ್ ದ ಡೇಂಜರಸ್. 9ನೇ ಭಾವದಲ್ಲಿ ನೀಚ ಗ್ರಹಗಳು ಬಂದರೆ ಫ್ಯೂಚರ್ ಹಾಳಾಗುತ್ತೆ, ಲೈಫು ಅತಂತ್ರ ಸ್ಥಿತಿಗೆ ಬರುತ್ತೆ, ಸರಿಯಾದಂತಹ ದಾರಿ ಸಿಗೋದಿಲ್ಲ, ಸರಿಯಾದಂತಹ ಗುರು ಸಿಗೋದಿಲ್ಲ, ಸರಿಯಾದಂತಹ ನಿರ್ಧಾರವನ್ನು ಮಾಡೋದಿಲ್ಲ. ಇಲ್ಲಿ ರಾಹು ಕೇತು ದಯವಿಟ್ಟು ಶಾಂತಿ ಮಾಡ್ಕೊಳ್ಳಿ.
ನೀವು ಇಲ್ಲಿ ರಾಹುಕೇತು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ನೋಡಿ, ರಾಹುಕೇತು ನೀವು ಲಘು ಶಾಂತಿ ಆಗ್ಲಾರ್ದಂಥ ಗ್ರಹಗಳವು. ದಯವಿಟ್ಟು ಮನೆಯಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡು ದಿನನಿತ್ಯ ಅರಿಶಿಣ ಲೇಪನದಿಂದ ಅದನ್ನ ಲೇಪನ ಮಾಡಿ ಅಭಿಷೇಕ ಮಾಡಿ ದಿನನಿತ್ಯ ಒಂದು ದೀಪ ಹಚ್ಚೋದ್ರಿಂದ ರಾಹುಕೇತು ಕಣ್ಣು ತೆಗೆದ್ರಲ್ಲೇ ಅವರು ಶಾಂತಿ ಆಗ್ತಾರೆ. ಆದ್ರೆ ದಿನನಿತ್ಯ ಪೂಜೆ ಆಗ್ಬೇಕು ರಾಹುಕೇತುಂದು. ಒಂದಿನ ಮಾಡಿದೆ, ಯಾವಾಗ ಭಟ್ರನ್ ಕರೆದು ಮಾಡಿದೆ, ನಡೆಯುವುದಿಲ್ಲ. ನೋಡಿ, 3ನೇ ಮನೆಯಲ್ಲಿ ಏನಾದರೂ ನೋಡಿ, ಇಲ್ಲಿ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, 3ನೇ ಭಾವದ ಸ್ವಾಮಿ 6ನೇ ಭಾವದಲ್ಲಿ ಬುಧನ ಜೊತೆಗಿದ್ದಾನೆ. ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಹೊಂದಾಣಿಕೆ ಆಗುವುದಿಲ್ಲ. ನಿಮಗೆ ಧೈರ್ಯನೇ ಇರುವುದಿಲ್ಲ. ಮತ್ತೊಬ್ಬರ ಮೇಲೆ ಬಹಳ ಡಿಪೆಂಡ್ ಆಗಿರ್ತೀರಿ. ಆಟಗಳಲ್ಲೂ ರುಚಿ ಇರುವುದಿಲ್ಲ. ಬಾಡಿಯಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಸ್ಟ್ರೆಂತ್ ಇರೋದಿಲ್ಲ. ಕೆಲಸದ ಕೆಪಾಸಿಟಿ 0 ಆದ್ರೂ ಹಾರ್ಡ್ ವರ್ಕರ್ ಅಲ್ಲ ನೀವು. ಕಾಂಪಿಟೇಷನ್ಸ್ ಅಂತ ಬಂದರೆ ನೀವು ಪಾಸ್ ಆಗೋದು ಕಷ್ಟ. ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಯಾವುದೇ ಆಸಕ್ತಿ ಇರೋದಿಲ್ಲ. ಕಲೆ ನಿಮ್ಮನ್ನು ಆವರಿಸ್ಕೊಳ್ಳೋದಿಲ್ಲ. ಮಾತಿನಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಇಂಪ್ರೂವ್ಮೆಂಟ್ ಕಾಣಲ್ಲ. ಟ್ಯಾಲೆಂಟ್ ಅನ್ನು ಒಂದು ಪ್ರೆಸೆಂಟ್ ಮಾಡೋದಿಲ್ಲ. ನೀವು ಪ್ರಯತ್ನಶೀಲಿಗಳಲ್ಲ. ನೀವು ಯಾವುದೇ ಒಂದು ಕೆಲಸ ಹಿಡಿದ್ರೆ ಅದನ್ನು ಪ್ರಯತ್ನ ಪಟ್ಟು ದಾರಿಗೆ ತರಬೇಕನ್ನೋರಲ್ಲ. ಕೋರ್ಟು ಕಚೇರಿಯಲ್ಲಿ ಸೋಲನ್ನು ಅನುಭವಿಸ್ತೀರಿ. ಇದು 3ನೇ ಭಾವದ ರಾಹು ಕೆಟ್ಟ ಫಲವನ್ನು ಕೊಡುವಂತ ಇದು. ದಯವಿಟ್ಟು ನಾ ಹೇಳೋದನ್ನ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೀರ. ನೋಡಿ, 1 ಮತ್ತು 10ನೇ ಭಾವದ ಸ್ವಾಮಿ, ಹೌದಾ? ಇವಂದು ಅಂತ ಹೇಳಿದೆ ನೋಡಿ. ಶನಿ 5ನೇ ಭಾವದ ಸ್ವಾಮಿ. ಶನಿ ಇಲ್ಲಿ ತಟಸ್ಥನಾಗ್ತಾನೆ ಬಿಡಿ, ಯಾಕಂದ್ರೆ ಅವನ ಸ್ವಂತ ಮನೆ ಅದು, ಹೌದಾ? ಮೂಲ ಮನೆ ಅವನದು. ಶನಿ ಇಲ್ಲಿ ತಟಸ್ಥನಾಗ್ತಾನೆ. ಬಟ್ ಕುಜ ಏನಿರಲ್ಲ, ಇಲ್ಲಿ ಕುಜ ಬುಧನ ಜೊತೆಗೆ ಬಂದಿರೋದ್ರಿಂದ ಇಲ್ಲಿ ನಿಮಗೆ ಟೋಟಲ್ ಲಾಸ್ ಏನಾಗುತ್ತೆ ಅಂದರೆ 1 ಮತ್ತು 10ನೇ ಭಾವ ಪ್ಲಸ್ ಅದು ಅಲ್ಲದೆ 3 ಮತ್ತು 8ನೇ ಭಾವ ಆಕ್ಟಿವ್ ಆಗ್ತಾರೆ. ಇದು ನೆಗೆಟಿವ್ ಆಗಿ ಬರುತ್ತೆ, ಇದು ಪಾಸಿಟಿವ್ ಆಗಿ ಬರುತ್ತೆ. ಭಾವ 6 ಜೀವನ ವಿಪರೀತ ಕಷ್ಟಗಳಿಂದ ಕೂಡುತ್ತೆ. ನಿಮ್ದು ವಿಪರೀತ ಸಾಲ ಮಾಡ್ಕೋತೀರಿ, ಇಲ್ಲ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ. ವಿರೋಧಿಗಳು ಹುಟ್ಟುಕೋತಾರೆ. ಆರೋಗ್ಯದ ಸಮಸ್ಯೆ ವಿಪರೀತ ಕಾಣಬಹುದು. ಮನೆಯಲ್ಲಿ ಹೊಂದಾಣಿಕೆಯಿಂದ ಹೋಗ್ಬೋದು. ವಿವಾದಗಳಿಗೆ ಗುರಿ ಆಗ್ಬೋದು. ಅಪವಾದವನ್ನು ಹೊತ್ಕೋಬಹುದು. ಕೋರ್ಟು ಕಚೇರಿಯಲ್ಲಿ ಫೇಲ್ಯೂರ್ ಅನುಭವಿಸ್ಬೋದು. ಎಲುಬು ಕೀಳು ಮತ್ತು ಸ್ನಾಯುಗಳ ರೋಗಕ್ಕೆ ತುತ್ತಾಗಬಹುದು. ತಂದೆ ನಿಮ್ಮಿಂದ ಆತಂಕಕ್ಕೀಡಾಗಬಹುದು. ತಂದೆ ನಿಮ್ಮಿಂದ ಚಿಂತೆಗೆ ಈಡಾಗಬಹುದು. ಹಾಗೂ ಮಾನಸಿಕವಾಗಿ ವಿಪರೀತ ಬಳಲ್ಬೋದು. ಆಮೇಲೆ ಅತ್ತೆ ಮಾವ ಅಂದ್ರೆ ಗಂಡನ ಮನೆಯವ್ರ ಜೊತೆ ಹೊಂದಾಣಿಕೆ ಇಲ್ಲದೆ ಹೋಗ್ಬೋದು. ಗಂಡನ ಮನೆ ಜೊತೆಗೆ ಹೊಂದಾಣಿಕೆ ಇಲ್ಲದೆ ಹೋಗ್ಬೋದು. ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೀಬೋದು. ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ಬೋದು. ವಿಪರೀತ ರೋಗ ಹಾಗೂ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರ್ಬೋದು. ಇದು 6, 8ನೇ ಭಾವದ ಫಲ. ನೋಡಿ, ಇಲ್ಲಿ 1, 10ನೇ ಭಾವದ ಫಲ ಇಲ್ಲಿ ಫೇಲ್ಯೂರ್ ಆಗಿಬಿಡುತ್ತೆ. ಅಷ್ಟು ಹೇಳ್ಕೊಳ್ಳೋಷ್ಟು ವ್ಯಕ್ತಿತ್ವ ಬೆಳವಣಿಗೆ ಆಗಿರುವುದಿಲ್ಲ. ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿರುವುದಿಲ್ಲ. ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡೋದಿಲ್ಲ. ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿ ತೋರಿಸೋದಿಲ್ಲ. ಫಿಸಿಕಲಿ ಅಂಡ್ ಮೆಂಟಲಿ ಬಹಳ ವೀಕ್ ಇರ್ತೀರಿ. ಆಸೆ ಆಕಾಂಕ್ಷೆಗಳಿಗೆ ಈಡೇರುವುದಿಲ್ಲ. ಅದು ಅಲ್ಲದೆ ಕೆಟ್ಟ ಇಮೇಜ್ ಅನ್ನ ಬೆಳೆಸ್ಕೊಂತೀರಿ. ಬುದ್ಧಿವಂತಿಕೆ ನಡೆಯೋದಿಲ್ಲ. ಗ್ರಾಸ್ಪಿಂಗ್ ಪವರ್ ಕಡಿಮೆ ಇರುತ್ತೆ. ಅದರಲ್ಲಿ ಟೇಸ್ಟ್ ಬಹಳ ಕೆಟ್ಟದಾಗಿರುತ್ತೆ. ಇದು 1ನೇ ಭಾವದ ಫಲ. ನಾನು ಆಲ್ರೆಡಿ 3ನೇ ಭಾವದ ಫಲ ಹೇಳ್ಬಿಟ್ಟಿದ್ದೀನಿ ನಾನು. ಅದೇ ರೀತಿ 10ನೇ ಭಾವದ ಫಲ, ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಕೆಲಸದ ವಿಧಾನ ಇಷ್ಟ ಆಗೋದಿಲ್ಲ. ಕೆಲಸದಲ್ಲಿ ಗೆಲುವು ಸಾಧಿಸೋದಿಲ್ಲ. ಗಳಿಕೆಗಿಂತ ಹೆಚ್ಚಿಗೆ ನಷ್ಟವೇ ಆಗುತ್ತೆ. ತಂದೆಯ ಜೊತೆಗೆ ಬಹಳ ಒಳ್ಳೆಯ ಸಂಬಂಧ ಇದ್ರೂ ಸಹ ಮಾನ ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸಾಧನೆ ಇವ್ಯಾವು ನಿಮಗೆ ಅಡೆತಡೆ ಆಗುತ್ತೆ. ದಯವಿಟ್ಟು ಇಲ್ಲಿ ಕುಜ ಬುಧ ಶಾಂತಿ ಮಾಡ್ಕೊಳ್ಳಿ. ಶನಿ ಶಾಂತಿ ಮಾಡ್ಕೊಂಡ್ರೂ ಒಳ್ಳೆಯದೇ. ನೋಡಿ, ಸೂರ್ಯ ಮತ್ತು ಶುಕ್ರ ಭಾರಿ ದೊಡ್ಡ ಯುತಿ ಇದು. ಇದನ್ನ ನಾನು ಏನಂತ ಕರಿತೀನಿ ಅಂದ್ರೆ
ಮಾಲವ್ಯ ಮಹಾಪುರುಷ ರಾಜಯೋಗ ಅಂತ ಕರಿತೀವಿ. ಮಾಲವ್ಯ ಮಹಾಪುರುಷ ರಾಜಯೋಗ ಒಂದನೇದು. ಎರಡನೇದು ಬಂದ್ಬಿಟ್ಟು ಕುಬೇರ ಯೋಗ. ಮೂರನೇದು ಬಂದ್ಬಿಟ್ಟು ವಿಕ್ರಮಾದಿತ್ಯ ರಾಜವೇಗ. ವಿಕ್ರಮಾದಿತ್ಯ ರಾಜಯೋಗ. ಮೂರು ರಾಜಯೋಗಗಳು 7ನೇ ಮನೆಯಲ್ಲಿ ಆಗಿದ್ದಾವೆ. ಬಟ್ ಸದ್ಯ ನಿಮಗೆ ಕೇಮದ್ರುಮ ದೋಷ ನಡೀತಾ ಇದೆ. ಕೇಮದ್ರುಮ ದೋಷದಿಂದ ನೀವು ಬಳಲ್ತಾ ಇದ್ದೀರಿ. ಹಾಗಾಗಿ ನಿಮಗೆ ಯಾವುದೇ ರೀತಿ ಒಳ್ಳೆಯ ದಾರಿ ಸಿಗ್ತಾ ಇಲ್ಲ. ನೋಡಿ, ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಅತಿ ದೊಡ್ಡ ರಾಜಯೋಗ ಮಾಲವ್ಯ ಮಹಾಪುರುಷ ರಾಜಯೋಗ. ಗುರುನಿಂದ ಹಂಸ, ಶನಿಯಿಂದ ಸಸ, ಕುಜನಿಂದ ರುಚುಕ, ಬುಧನಿಂದ ಭದ್ರ, ಶುಕ್ರನಿಂದ ಮಾಲವ್ಯ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ. ನೀವು ನೋಡಕ್ ಬಹಳ ಬ್ಯೂಟಿಫುಲ್ ಇರ್ತೀರಿ, ಗುಡ್ ಲುಕಿಂಗ್ ಇರ್ತೀರಿ, ಸೆನ್ಸ್ ಆಫ್ ಹ್ಯೂಮರ್ ಬಹಳ ಚೆನ್ನಾಗಿರುತ್ತೆ. ನಿಮ್ಮನ್ನು ನೀವು ಬಹಳ ಫ್ಯಾಷನೇಬಲ್ ಆಗಿ ತೋರಿಸ್ಕೊಳಕ್ ಇಷ್ಟಪಡ್ತೀರಿ. ಇಲ್ಲಿ 2 ಮತ್ತು 9ನೇ ಭಾವದ ಫಲ ಸಿಗುತ್ತೆ ನಿಮಗೆ. 2 ಮತ್ತು 9ನೇ ಭಾವದ ಫಲ. 2ನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೀನಿ ನಾನು. 9ನೇ ಭಾವದ ಫಲ ಹೇಳ್ಬೇಕು ನಾನು ನಿಮಗೆ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆಯ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ಮದಾಗಿರುತ್ತೆ, ಸಂಬಂಧಿಗಳ ಜೊತೆಗೆ ಒಳ್ಳೆ ಸಂಬಂಧವನ್ನು ಹೊಂದಿರ್ತೀರಿ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಬಹಳ ಲಕ್ಕಿಯಷ್ಟು ನೀವು ಪುಣ್ಯದ ಕೆಲಸ ಮಾಡ್ತೀರಿ, ಅದು ಅಲ್ಲದೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 9ನೇ ಭಾವದ ಫಲ. 7ನೇ ಭಾವದ ಫಲನೂ ಹೇಳಿದ್ದೀನಿ ನಾನು. ಮಾಲವ್ಯ ಮಹಾಪುರುಷ ರಾಜಯೋಗ. ಸೆನ್ಸ್ ಆಫ್ ಹ್ಯೂಮರ್ ಬಹಳ ಇರುತ್ತೆ, ಕಲೆಯಲ್ಲಿ ಬಹಳ ಆಸಕ್ತಿ ಇರುತ್ತೆ, ಹಾಡುಗಾರಿಕೆ, ಡ್ರಾಮಾ, ಡ್ಯಾನ್ಸು ಇಂಥದ್ರಲ್ಲಿ ನಿಮ್ಮನ್ನು ನೀವು ಬಹಳ ತೊಡಗಿಸ್ಕೊತೀರ. ಆಮೇಲೆ 7ನೇ ಮನೆಯಲ್ಲಿ ಶುಕ್ರ ಬಂದರೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಅಂತ ಹೇಳುತ್ತೆ. ಬಟ್ ನನ್ನ ಜೀವನದಲ್ಲಿ ಹಂಗಿಲ್ಲಲ್ಲ ಅಂತ ಅನ್ಬೋದು ನೀವು. ಅದಕ್ಕೆ ಕಾರಣ ಚಂದ್ರ ಕೇಮದ್ರುಮ ದೋಷವನ್ನು ಜನರೇಟ್ ಮಾಡಿದ್ದಾರೆ. ಕುಬೇರ ಯೋಗದಲ್ಲಿ ನೋಡಿ, ಕುಬೇರ ಯೋಗದಲ್ಲಿ ಸಂಪತ್ತು, ಐಶ್ವರ್ಯ, ನೆಮ್ಮದಿ ಇವು 3 ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ. ಈಗೇನೋ ಟೈಮ್ ಸರಿ ಇಲ್ಲ, ಚಂದ್ರದಶೆ ನಡೀತಾ ಇದೆ, ಬಿಟ್ಟರೆ ಬೇರೆ ಏನಿಲ್ಲ. ನೋಡಿ, ವಿಕ್ರಮಾದಿತ್ಯ ರಾಜಯೋಗ. ನೀವು ಏನಾದರೂ ವಿಕ್ರಮಾದಿತ್ಯ ರಾಜಯೋಗ ಯಾರ ಜಾತಕದಲ್ಲಿ ಇರುತ್ತೋ ಅವರು ಸ್ವಂತ ಬಿಸ್ನೆಸ್ ಶಾಪ್ ಮಾಡ್ತಾರೆ, ಇಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಾರೆ, ಇಲ್ಲ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿರ್ತಾರೆ, ಇಲ್ಲ ಫ್ಯಾಕ್ಟ್ರಿ ಓಪನ್ ಮಾಡಿರ್ತಾರೆ. ಅವ್ರಿಗೆ ಒಂದು 20-30 ಜನ ಅವ್ರ ಕೈಯಲ್ಲಿ ಕೆಲಸ ಮಾಡಿ ಪಗಾರದ ದಾರಿ ಹುಡುಕ್ತಾ ಅಂದರೆ ಪೇಮೆಂಟ್ ತೊಗೊಂಡು ಅವ್ರ ಜೀವನ ನಡೆಸ್ತಿರ್ತಾರೆ. ಅದುವೇ ವಿಕ್ರಮಾದಿತ್ಯ ರಾಜಯೋಗ. ಯು ಲಿವ್ ಲೈಕ್ ಎ ಕಿಂಗ್, ಯು ಲಿವ್ ಲೈಕ್ ಎ ಲೀಡರ್, ಯು ಲಿವ್ ಲೈಕ್ ಎ ಸೇನಾಧಿಪತಿ. ತರಿಸ್ಕೊಳ್ಳ ವಿಕ್ರಮಾದಿತ್ಯ ರಾಜಯೋಗ. ಯಾರ ಜಾತಕದಲ್ಲಿ ಈ 3 ರಾಜಯೋಗಗಳು ಆಗ್ತಾವೋ ಅವ್ರಿಗೆ ಒಳ್ಳೆ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುತ್ತಲ್ದೇನೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಹಾಗೂ ಸಾಮಾಜಿಕ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸಾಧನೆ, ಆರೋಗ್ಯ, ಆಯುಷ್ಯವನ್ನು ಪಡ್ಕೋತೀರಿ. ಒಳ್ಳೆ ಜಾತಕ ಮಾಡಿದೆ. ಒಳ್ಳೆ ಜಾತಕ ದಯವಿಟ್ಟು ನನ್ನ ಕೇಳಿ. ನೋಡಿ, ಮಾಲವ್ಯ ಮಹಾಪುರುಷ ರಾಜಯೋಗ, ಹೌದಾ, ಕುಬೇರ ಯೋಗ, ವಿಕ್ರಮಾದಿತ್ಯ ರಾಜಯೋಗ, ಪರಿವರ್ತನಾ ರಾಜಯೋಗ. ನೋಡಿ, ಇಲ್ಲಿ ಇದಲ್ಲ ಇವನು ಕೇತು. ಈ ಕೇತು ಅವನ ದೃಷ್ಟಿಯಿಂದ ಫಸ್ಟ್ ನಿಮ್ಮನ್ನು ನೋಡ್ತಾನೆ, ತಪ್ಪು ನಿರ್ಧಾರಗಳಿಗೆ ದಾರಿ ಮಾಡಿಕೊಡ್ತಾನೆ. ಆಮೇಲೆ ನಿಮ್ಮ 3ನೇ ಭಾವ ನೋಡ್ತಾನೆ, ಆಮೇಲೆ 5ನೇ ಭಾವ ಫಲಕ್ಕೆ ಬೆಂಕಿ ಹಾಕ್ತಾನೆ. 5ನೇ ಭಾವದ ದಾಂಪತ್ಯ ಆಗಲಿ, ಮಕ್ಕಳಾಗಲಿ, ಇವೆಲ್ಲ ಬಹಳ ಕಷ್ಟದ ಸಂಗತಿ ಆಗುತ್ತೆ. ಅದೇ ರಾಹು ನೋಡಿ, ಇಲ್ಲಿ ರಾಹು ಸೀದಾ ನಿಮ್ಮ ದಾಂಪತ್ಯವನ್ನು ನೋಡ್ತಾನೆ, ರಾಹುನ ಹಾಳು ಮಾಡೋದು. ಆಮೇಲೆ 9ನೇ ಭಾವ ನೋಡ್ತಾನೆ, ಆಮೇಲೆ 11ನೇ ಭಾವ ನೋಡ್ತಾನೆ, ಲಾಭಕ್ಕೆ ಬೆಂಕಿ ಇಡ್ತಾನೆ. ನೋಡಿ, ನೀವೇ ನೋಡಿ. ಅದೇ ರೀತಿ ಗುರು ನೋಡಿ, ಸೀದಾ 6ನೇ ಭಾವ ನೋಡ್ತಾನೆ, ಆಮೇಲೆ 8ನೇ ಭಾವ ನೋಡ್ತಾನೆ, ಆಮೇಲೆ 10ನೇ ಭಾವ ನೋಡ್ತಾನೆ. ಸೊ 2ರಲ್ಲಿ ಒಳ್ಳೆ ವ್ಯವಹಾರ, 6ರಲ್ಲಿ ಶತ್ರು ನಾಶ, 8ರಲ್ಲಿ ದ್ವೇಷ ನಾಶ, ವಿರೋಧಿಗಳ ನಾಶ, 10ರಲ್ಲಿ ಒಳ್ಳೆ ಕೆಲಸ.
ಬಟ್ ಇಲ್ಲಿ ಕುಜ ಭಾಳ ಡ್ಯಾಮೇಜ್ ಮಾಡ್ತಾನೆ ಇವರೇ. 6ನೇ ಭಾವದಿಂದ ಕುಜ ನೋಡಿ, ಭಾವ 6ರಿಂದ ನೋಡಿ, ಇಲ್ಲಿ ಬುಧನ ನೋಡ್ತಾ ಇದ್ದಾನೆ, ಯಾರನ್ನ? ಚಂದ್ರನ. ಕರೆಕ್ಟಾ? ಇಲ್ಲಿ ವಿರೋಧಿ ಕುಜಾನ ನೋಡ್ತಾ ಇದ್ದಾನೆ, ಸೊ ಶನಿನೂ ನೋಡ್ತಾನೆ. ನೋಡಿ ಇಲ್ಲಿ ಕೇಮದ್ರುಮ ದೋಷ ಆಗಿದೆ ಇದಕ್ಕೆ, ಅಂದ್ರೆ ಮಾನಸಿಕವಾಗಿ ನೀವು ಬಳಲ್ತೀರಾ ಅಂತ ಅರ್ಥ. ಹೌದು, ವಿರೋಧಿಗಳು 6ನೇ ಭಾವದ ಸ್ವಾಮಿ, 8ನೇ ಭಾವದ ಸ್ವಾಮಿ, ಅಲ್ಲಿರೋ ಸ್ವಾಮಿ ಚಂದ್ರನ ನೋಡಬಾರ್ದು, ಕೇಮದ್ರಮ ದೋಷ ಅಂತ ಕರಿತೀವಿ. ಮಾನಸಿಕವಾಗಿ ವಿಪರೀತ ಅಸ್ವಸ್ಥರಾಗ್ತೀರಿ, ಮಾನಸಿಕವಾಗಿ ನಿರ್ಧಾರವನ್ನು ತಗೊಳ್ಳೋದಿಲ್ಲ, ಮಾನಸಿಕವಾಗಿ ಬಳಲ್ತೀರಿ. ಹೌದಾ? ಅನ್ನೆಸೆಸರಿ ಇಮ್ಯಾಜಿನೇಷನ್ ಮಾಡ್ಕೋತೀರಿ, ನಂಬೋರ್ನ ನಂಬಲ್ಲ, ನಂಬದೇ ಇರೋರನ್ನ ನಂಬ್ತೀರಿ, ತಪ್ಪು ನಿರ್ಧಾರಕ್ಕೆ ಹೆಜ್ಜೆ ಇಡ್ತೀರಿ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು ಇಷ್ಟೇ ನಿಮಗೆ, ಬುಧ ಕುಜ, ಕರೆಕ್ಟಾ? ಬುಧ ಕುಜ ಚಂದ್ರ ಈ 3 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಹೌದು, ಮಸ್ಟ್ ಅಂಡ್ ಶುಡ್. ಇಷ್ಟು ಮಾಡಿಕೊಂಡ್ರೆ ನೀವು ಜೀವನ ಚೆನ್ನಾಗಿರುತ್ತೆ. ಚಂದ್ರ ದಶೆಯಲ್ಲಿ ನೀವು ಇರೋದ್ರಿಂದ ಬಹಳ ತೊಂದರೆ ಅನುಭವಿಸ್ತಾ ಇದ್ದೀರಾ. ಬನ್ನಿ ದಾಂಪತ್ಯದ ಕಡೆ ಹೋಗೋಣ. ನೋಡಿ, 1, 5 ಮತ್ತು 7, 9ನೇ ನೋಡ್ಬೇಕು. 1ನೇ ಭಾವದ ಸ್ವಾಮಿ ಬುಧ 9ರಲ್ಲಿದ್ದಾನೆ. 5ನೇ ಮನೆ ಸ್ವಾಮಿ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. 7ನೇ ಮನೆ ಸ್ವಾಮಿ 10ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಸ್ವಗೃಹಿಯಾಗಿದ್ದಾನೆ. 9ನೇ ಮನೆ ಭಾವದ ಸ್ವಾಮಿ ಯಾರು? ಶನಿ ಅಷ್ಟಮದಲ್ಲಿ ಕೇತು ಜೊತೆಗಿದ್ದಾನೆ. 5ನೇ ಭಾವದಲ್ಲಿ ಸೂರ್ಯ ನೀಚಾಗಿದ್ದಾನೆ. ಭಾವ 5ರಲ್ಲಿ ಸೂರ್ಯ ನೀಚಾಗಿದ್ದಕ್ಕೆ ಪ್ರೀತಿ, ಪ್ರೇಮ ಹಾಗೂ ದಾಂಪತ್ಯವನ್ನು ನಿಮಗೆ ಅನುಭವಿಸೋಕೆ ಆಗ್ತಾ ಇಲ್ಲ. ದಯವಿಟ್ಟು ಬೆಳಗ್ಗೆ ಎದ್ದು ಒಂದು ತಾಮ್ರದ ಚರಿಗೆ ತಗೊಳ್ಳಿ, ಅದಕ್ಕೆ ನೀರು ಹಾಕಿ, ಅದಕ್ಕೆ ಅರಿಶಿಣ ಕುಂಕುಮ ಹಾಕಿ, ಅದಕ್ಕೊಂದು ಕೆಂಪು ಹೂ ಇಟ್ಟು ಸೂರ್ಯ ನಮಸ್ಕಾರ ಮಾಡಿ ಅದನ್ನು ಗಿಡಕ್ಕೆ ಹಾಕಿ, ಇದನ್ನು 48 ದಿನ ಮಾಡಿ. ನೀವು ಕರೆಕ್ಟಾಗಿ 100% ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕಂದರೆ ಇಡೀ ನನ್ನ ಪ್ರಕಾರ 9 ಗ್ರಹಗಳಲ್ಲಿ ಅತಿ ಶ್ರೇಷ್ಠ ಬೇಗ ಫಲವನ್ನು ಕೊಡೋದು ಸೂರ್ಯ ಮತ್ತು ಚಂದ್ರ. ಸೂರ್ಯ ಮತ್ತು ಚಂದ್ರ ಬಹಳ ಬೇಗ ಫಲ ಕೊಡ್ತಾರೆ. ನೋಡಿ, 9ನೇ ಮನೆಯಲ್ಲಿ ರಾಹು, ಅಷ್ಟಮದಲ್ಲಿ ಬುಧ ಶನಿ, 6ನೇ ಮನೆಯಲ್ಲಿ ಗುರು, 7ನೇ ಉದಯ ನೋಡಿ, 4ರಲ್ಲಿ ಇವನು ಸೂರ್ಯ. ಕೆಲಸ ಓಕೆ, ನೀವು ಹೌಸ್ ಆಫ್ ಆಗೇ ಇರ್ತೀರಾ, ಬಟ್ ಚೆನ್ನಾಗಿದ್ದೀರಿ, ನೀವು ಲಕ್ಕಿ ಇದ್ದೀರಾ, ಅದು ಮಾತ್ರ ಹೇಳಬಲ್ಲೆ ನಾವು. ಹೌದು, ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನೋಡಿ, ಚಂದ್ರ ದಶೆ ನೋಡಿ, ನೋಡಿ 24 ಆಗಸ್ಟ್ವರೆಗೂ ಶನಿ ಭುಕ್ತಿ ಚಂದ್ರ ದಶೆಯಲ್ಲಿದ್ದೀರಾ. 100ಕ್ಕೆ 100 ಮಾನಸಿಕವಾಗಿ ವಿಪರೀತ ಬಳಲ್ತೀರಾ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಶನಿ 6ನೇ ಮನೆಯಲ್ಲಿದ್ದಾನೆ, ಚಂದ್ರ 12ನೇ ಮನೆಯಲ್ಲಿದ್ದಾನೆ, ಕೇಮದ್ರುಮ ದೋಷ ಜನರೇಟ್ ಮಾಡಿದ್ದಾನೆ 100%. ನೋಡಿ, ಇದು ಕಳಿಬೇಕು ನೋಡಿ ನಿಮಗೆ. ಈ ಟೈಮ್ ಕಳಿಬೇಕು ನಿಮಗೆ. ಈ ಟೈಮ್ ಕಳೆದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಬುಧ ಕುಜ ಹಾಗೂ ಚಂದ್ರ ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಆದರೆ 7 ಕ್ಯಾರೆಟ್ ಮಾಣಿಕ್ಯ ಅಂಕರು ಹಾಕ್ಕೊಳ್ಳಿ ನೀವು. ಹೌದು, ಯಾಕಂದ್ರೆ ಲಗ್ನ ಕುಂಡ್ಲಿಯಲ್ಲಿ ನೀಚ ಆಗಿರೋದ್ರಿಂದ ನಿಮಗೆ ನಾನು ಮಾಣಿಕ್ಯ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸೋಕ್ಕಿಂತ ಮುಂಚೆ, ನೀವು ಯಾವ ಯೋಗದಲ್ಲಿ, ಶೂಲ ಯೋಗದಲ್ಲಿ ಹುಟ್ಟಿದ್ದೀರಾ ನೀವು, ಮೊದಲು ಇದನ್ನು ಸರಿ ಮಾಡ್ಕೊಳ್ಳಿ. ಯೋಗ ಶೂಲ ಇದೆ, ಅದನ್ನು ಸ್ಟಾರ್ಟಿಂಗ್ ನೋಡಬೇಕಾಗಿತ್ತು, ನಾನು ನೆನಪಾಗಿದೆ. ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, 1ನೇದ್ದು. 2ನೇದ್ದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. 3ನೇದ್ದು ಬುಧ ಹಾಗೂ ಕುಜ ಹಾಗೂ ಚಂದ್ರ ಶಾಂತಿ ಮಾಡ್ಕೊಳ್ಳಿ. ಆ ತಾಯಿ ಸರ್ವಮಂಗಲ್ಯ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.